ಈಗ ಉಗ್ರಂ ಮಂಜು, ಉಗ್ರಂ ಮೂವಿಯಿಂದ ಉಗ್ರಂ ಮಂಜು ಆದ್ರು. ಈಗ ಉಗ್ರಂ ಮಂಜುವಿಂದ ಮ್ಯಾಕ್ಸ್ ಸಿನಿಮಾ ಕಡೆ ಬಂದ್ರಿ. ಆ ಮ್ಯಾಕ್ಸ್ ಸಿನಿಮಾವನ್ನ ಹೇಗ್ ನೋಡಿದ್ರಿ ಅಂತ? ಅದೇ ಉಗ್ರಂ ಅಂತ ಟೈಟಲ್ ಬಂದಿದ್ದಕ್ಕೆ ಕಾರಣನೇ ಪ್ರಶಾಂತ್ ನೀಲ್ ಸರ್. ಓಕೆ, ಓಕೆ. ಪ್ರಶಾಂತ್ ನೀಲ್ ಅವರು ನನ್ನ ಆಯ್ಕೆ ಮಾಡಿ ಆ ಪಾತ್ರಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಸಾಜಿ ಅನ್ನೋ ಕ್ಯಾರೆಕ್ಟರ್ಗೆ ಆ ಸಿನಿಮಾ ಅಷ್ಟು ದೊಡ್ಡ ಹಿಟ್ಟಾಗಿರ್ಲಿಲ್ಲ ಅಂದರೆ ನನ್ನ ಪಾತ್ರ ನಾನು ಯಾವುದೂ ಇರಲಿಲ್ಲ ಸರ್. ಆ ಒಂದು ಏನು ಬಂತು ಉಗ್ರಂ ಸಿನಿಮಾಯಿಂದ ಹೆಸರು ಒಂದಷ್ಟು ಸಿನಿಮಾಗಳಾಯಿತು ಸರ್, ನೂರಾರು ಸಿನಿಮಾಗಳಾಯಿತು. ಅದಾಗಿ ಮ್ಯಾಕ್ಸ್ ಸಿನಿಮಾದಲ್ಲಿ ಅದೇ ಸೇಮ್ ಸರ್, ವಿಜಯ್ ಸರ್ ಡೈರೆಕ್ಟರ್ ಆಗಿದ್ದರು. ಅದಾದಮೇಲೆ ಸುದೀಪ್ ಸರ್ ಅವರು ಒಂದು ಎಲ್ಲರೂ ಸೇರಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ಪಾತ್ರ ಅಷ್ಟು ದೊಡ್ಡದಾಗಿ ನನ್ನನ್ನು ನಂಬಿ ಆ ಪಾತ್ರ ಕೊಟ್ಟು ನನ್ನ ಕೈಯಲ್ಲಿ ಆ ಥರ ಆ್ಯಕ್ಟ್ ಮಾಡಿಸಿರೋದಕ್ಕೆ ಸುದೀಪ್ ಸರು ಪ್ರತಿಯೊಂದು ಶಾರ್ಟಲ್ಲೂ ಈಗ ಆ್ಯಕ್ಟ್ ಮಾಡು ಆಗ ಆ್ಯಕ್ಟ್ ಮಾಡು ಅವ್ರು ಇರಬೇಕಾದ್ರೆ ಅವೆಲ್ಲವೂ ಎಲ್ಲೋ ಜನಗಳಿಗೆ ಎಲ್ಲನೂ ಇಷ್ಟ ಆಗಿ ಅಲ್ಟಿಮೇಟ್ಲಿ ಸಿನಿಮಾನು ಸೂಪರ್ ಬ್ಲಾಕ್ ಬ್ಲಾಸ್ಟರ್ ಹಿಟ್ ಆದಮೇಲೆ ಈಗ ಎಲ್ಲರೂ ಮ್ಯಾಕ್ಸ್ ಮಂಜು ಅಂತ ಕರೆಸ್ತಾರೆ. ಉಗ್ರಂ ಸಿನಿಮಾಗಿಂತ ಮುಂಚಿತವಾಗಿ ಯಾವ ರೀತಿ ಇತ್ತು ಉಗ್ರಂ ಮಂಜು ಅವ್ರದ್ದು, ಸದ್ಯ ಯಾವ ರೀತಿ ಬದಲಾಗಿದೆ ಅಂತ ಹೇಳಿ? ಚೆನ್ನಾಗಿದೆ. ಸ್ಟೆಪ್ ಬೈ ಸ್ಟೆಪ್ ಯಾವುದೂ ಹಿಂದೆ ತಿರುಗಿ ನೋಡುತ್ತಾ ಇದಾಗಲಿಲ್ಲ, ಮುಂದೆ ಹೋಗ್ತಕ್ಕಂಥದ್ದೇ ಆಗಿದೆ. ಸುದೀಪ್ ಸರ್ ಅವರ ನಂಟು ನಿಮ್ಮ ಜೊತೆಗಿಂದ ಎಷ್ಟು ವರ್ಷಗಳಿಂದ ಇದೆ? ಅಂಬಿನಿಂಗ್ ವಯಸ್ಸಾಯಿತು ಟೈಮಲ್ಲಿ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ಈಗ ಮ್ಯಾಕ್ಸ್ ಸಿನಿಮಾ ಟೈಮಲ್ಲೇ ಸರ್, ಆ ಟೈಮಲ್ಲೇ ನಾವು 1 ಇಯರ್ ಜರ್ನಿ ಮಾಡಿದ್ದು. ಅಂದರೆ 1 ಇಯರ್ ಅವ್ರ ಜೊತೆ ಬಟ್ ಅದಕ್ಕಿಂತ ಮುಂಚೆ 1-2 ವರ್ಷ ಅದೇ ಆವಾಗ ನೀವು ಹಲವಾರು ಟೈಮ್ಗಳಲ್ಲಿ ಹೇಳ್ತಿದ್ದು ನಾ ಭಯ ಪಟ್ಟರೆ ಸುದೀಪ್ ಸರ್ಗೆ ಮಾತ್ರ ಅಂತ ಹೇಳಿ. ಯಾಕಂತ ಹೇಳಿ, ಯಾವ ಭಯ ಅಂತ? ಅಂದರೆ ಈ ಮ್ಯಾಕ್ಸ್ ಸಿನಿಮಾದಲ್ಲಿ ಅವ್ರ ಜೊತೆಗೆ ಇದ್ದಿದ್ದು ಒಂದಷ್ಟು ಅವರೇ ಹೇಳ್ಕೊಟ್ಟಿದ್ದು, ಜೀವನ ಕಟ್ಕೊಳ್ಳೋ ಅಂಥ ಒಂದಷ್ಟು ಪಾಠಗಳು ಹೇಳ್ಕೊಟ್ಟಿರೋದು ಇರ್ಬೋದು. ಅದಾದಮೇಲೆ ಅಂದರೆ ಪ್ರೀತಿಯಿಂದ ಸರ್, ಅಂದರೆ ನಾನೇನಾದರೂ ತಪ್ಪು ಮಾಡಿದ್ರೆ ಫಸ್ಟು ತಪ್ಪನ್ನು ತಿದ್ದಿ ಹೇಳೋವಂಥದ್ದು, ತಪ್ಪೇ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ. ನಮ್ಮ ತಂದೆ ತಾಯಿಗೆ ಗೌರವ ಇದೆ, ನಮ್ಮ ತಂದೆ ತಾಯಿಗೆ ಬೆಲೆ ಇದೆ, ನಮ್ಮ ತಂದೆ ತಾಯಿಗೆ ಭಯನೂ ಇದೆ. ಬಟ್ ಈ ಸಮಾಜದಲ್ಲಿ ಈ ಒಂದು ಇದರಲ್ಲಿ ನಾನು ಏನಾದರೂ ಭಯ ಪಡ್ತೀನಿ ಅಂತಂದರೆ ನನಗೆ ತುಂಬ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಗೊತ್ತಾ. ಹೊರಗಿನ ಪ್ರಪಂಚದಲ್ಲಿ ಇವಾಗೇನೋ ನಿಮಗೆ 10 ಲಕ್ಷ ಕೊಟ್ಬಿಟ್ಟು 10 ಲಕ್ಷ ತೊಗೊಳ್ಳೋ, ಏನೋ ಕಟ್ಕೊಳ್ಳೋ, ಏನೋ ಜೀವನ ಮಾಡ್ಕೊಳ್ಳೋ ಅನ್ನೋದಲ್ಲ. 10 ಕೋಟಿ ದುಡಿಯೋಂಥ ದಾರಿ ತೋರಿಸ್ಕೊಡ್ತಾರೆ ಗೊತ್ತಾ. ನೀನು 10 ಕೋಟಿ ದುಡಿಯೋಂಥ ದಾರಿ ಈಗ ಬೆಳಿಬೇಕು, ಈಗ ದುಡಿಬೇಕು, ಈ ಏಜಲ್ಲಿ ಹಿಂಗಿರಬೇಕು, ಈಗ ನೋಡ್ಕೋಬೇಕು ನಿನ್ನ ಜೀವನನ ಅನ್ನೋದೆಲ್ಲ ಇದೆಯಲ್ಲ, ಆ ರೀತಿಯಲ್ಲಿ ರೆಸ್ಪೆಕ್ಟ್ಫುಲ್ಲಿ ಭಯ ಸರ್ ಅವ್ರನ್ನ ಕಂಡು. ಅವ್ರು ನಿಮ್ಮ ಸಿನಿಮಾ ರಂಗದ ಉತ್ತುಂಗದ ಹಿಂದೆ ಅವ್ರ ಶಕ್ತಿ ತುಂಬ ಇದೆ ಅಂತ? ಇಲ್ಲ ಸರ್, ಮ್ಯಾಕ್ಸ್ ಸಿನಿಮಾಯಿಂದಲೇ. ಬಟ್ ನನ್ನ ಸಿನಿಮಾ ರಂಗದಲ್ಲಿ ಆ ಥರದಲ್ಲ. ನಾನು ನೋಡಿರೋದು 1 ಇಯರ್ ಅವ್ರ ಜೊತೆ ಜರ್ನಿ ಮಾಡಿದ್ದೀನಲ್ಲ, ಆ ಜರ್ನಿ ಮಾಡಿದವಾಗ ನನಗೆ ಗೊತ್ತಾಯಿತು ಆ ಮನುಷ್ಯ ಪ್ರತಿಯೊಬ್ರಿಗೂ ಎಷ್ಟು ಚೆಂದ ಹೇಳ್ಕೊಡ್ತಾರೆ, ಎಷ್ಟು ಇದರಲ್ಲಿ ಹೇಳ್ಕೊಡ್ತಾರೆ ಅನ್ನೋದು ಅರ್ಥ ಆಯಿತು. ಅಂದರೆ ಜೀವನ ಕಟ್ಕೊಳ್ಳೋದ್ರ ಬಗ್ಗೆ, ಜೀವನದ ಬಗ್ಗೆ ತಿಳ್ಕೊಳ್ಳೋದ್ರ ಬಗ್ಗೆ, ಅದಾದಮೇಲೆ ನೀವು ಹೇಗೆ ನಡ್ಕೋಬೇಕು, ಏನು ಆ ಭಾಷೆ ಇರ್ಬೋದು, ಅದಾದಮೇಲೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರ್ಬೋದು, ಪ್ರತಿಯೊಂದು ಸಿನಿಮಾಗೆ ಸಂಬಂಧಪಟ್ಟಂಗೆ ಇರ್ಬೋದು, ಜೀವನಕ್ಕೆ ಸಂಬಂಧಪಟ್ಟ ಇರ್ಬೋದು, ಇವೆಲ್ಲವೂ ಹೇಳ್ತಾ ಹೋಗ್ತಾರಲ್ವ. ಆ ಒಂದು ಹೇಳ್ತಾ ಹೋದವಾಗ ನನಗೆ ಅನಿಸಿದ್ದು ಅಷ್ಟೇ ಸರ್, ಭಯ ಅಂತಂದರೆ ರೆಸ್ಪೆಕ್ಟ್ಫುಲ್ಲಿ ಭಯ ಸರ್. ಹಂಗೆ ಅಂದ್ಬಿಟ್ಟು ನೀವೇನೋ ಇದು ಅಂದ್ಕೊಂಡು ಆ ಥರ ಭಯ ಅಲ್ಲ, ತುಂಬ ರೆಸ್ಪೆಕ್ಟ್ಫುಲ್ಲಿ ಭಯ ಅಂತ ಅನಿಸಿದ್ದು. ಹಾಗಾಗಿ ಮತ್ತಷ್ಟು ವೈವಿಧ್ಯಮಯ ವಿಷಯಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ. ನಮಸ್ಕಾರ.